स्वतंत्र लिंगायत धर्म की मांग जोरों पर। आज बीजापुर में जल संसाधन मंत्री डॉक्टर एम.बी. पाटिल मीडिया से बात करते हुए आज़ाद लिंगायत धर्म की स्थापना को लेकर पूरी तरह तैयार होने, बसव धर्म आज़ाद लिंगायत धर्म की निर्माण को लेकर बीजापुर के अंबेडकर मैदान में महान जागरूकता समावेश का आयोजन 10 दिसंबर को होने जा रहा है। 2 से 3 लाख लोगों के पहुंचने की संभावना जताते हुए जिसमें लिंगायत समाज के कई साधु संत भाग लेते हुए पुख्ता दस्तावेजों के साथ लिंगायत होने का सबूत देंगे। जो ये मांग अब से नहीं, देश की आज़ादी के पहले से ही करते आ रहे हैं। ये मांग एम.बी. पाटिल की नहीं, पूरे लिंगायत समुदाय की है। इसमें राजनीति शामिल न करने की बात करते हुए हर हाल में स्वतंत्र लिंगायत धर्म की स्थापना होकर रहेगी कहा। डिसेंबर 10 ಏನು ರವಿವಾರ ವಿಜಯಪುರದಲ್ಲಿ ಬಸವ ಜನ್ಮಭೂಮಿಯಲ್ಲಿ ಬಸವ ಧರ್ಮ ಲಿಂಗಾಯತ ಧರ್ಮದ ಸಲುವಾಗಿ ಒಂದು ಜಾಗೃತಿ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ। ಅದು 11 ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ 3 ಗಂಟೆವರೆಗೆ ನಡೀತದೆ। ತದನಂತರ ಮಂತ್ರಿಗಳನ್ನು ಹೊರತುಪಡಿಸಿ ಈ ಸಮಾವೇಶಕ್ಕೆ ಇಲ್ಕಲ್ ಮಹಾಂತಪ್ಪಗಳು, ಗದಗಿನ ತೋಂಟದಾರ ಶ್ರೀಗಳು, ನಾಗನೂರ ರುದ್ರಾಕ್ಷಿ ಮಠ ಶ್ರೀಗಳು ಬೆಳಗಾವಿ, ಅದರ ಜೊತೆ ನಮ್ಮ ಲಿಂಗಾಯತ ಧರ್ಮ ವೇದಿಕೆಯ ನಮ್ಮ ಅಧ್ಯಕ್ಷರು ಬಸವರಾಜ ಹೊರಟ್ಟಿಯವರು, ಹೀಗೆ ಅನೇಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ। ನಾವು ಸುಮಾರು ಅಂದಾಜು ಮಾಡಿದ್ದೀವಿ, ಇದು ಬಿ.ಆರ್. ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ ಸುಮಾರು 2-3 ಲಕ್ಷ ಜನ ಈ ಒಂದು ಜಾಗೃತಿ ಸಮಾವೇಶ, ಯಾಕಂದರೆ ಬಸವ ಜನ್ಮಭೂಮಿಯಲ್ಲಿ ಸ್ವಲ್ಪ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಸಮಾವೇಶನ ಹಾಕ್ಕೊಂಡಿದ್ದೀವಿ। ಮೂಲತಃ ನಾವು ಇಲ್ಲಿ ವಿಜಯಪುರದಲ್ಲಿ ಸಮಾವೇಶ ಇರಲಿಲ್ಲ, ಯಾಕಂದರೆ ನಾವು ಬೀದರ್ನಲ್ಲಿ ಒಂದು ದೊಡ್ಡ ರ್ಯಾಲಿ ಆಗಿತ್ತು, 3-4 ಲಕ್ಷ ಜನ ಸೇರಿಸಿ, ತದನಂತರ ಬೆಳಗಾವಿನಲ್ಲಿ ಒಂದು 3-4 ಲಕ್ಷ ಜನ ಕೂಡಿ ಶೆಲ್ಲೆ ಆಗಿತ್ತು, ಲಾತೂರಿನಲ್ಲಿ ಸುಮಾರು 5-6 ಲಕ್ಷ ಕೂಡಿ ಜನ ಆಗಿತ್ತು, ಹುಬ್ಬಳ್ಳಿಯಲ್ಲಿ ಸುಮಾರು 2-3 ಲಕ್ಷ ಜನ ಸೇರಿ ಆಗಿತ್ತು, ಗುಲ್ಬರ್ಗಾದಲ್ಲಿ 2-3 ಲಕ್ಷ ಜನ ಸೇರಿ ಆಗಿತ್ತು, ಮುಂಬೈ ಡಿವಿಷನ್ನಲ್ಲಿ ಮತ್ತು ಹೈದರಾಬಾದ್ ಡಿವಿಷನ್ನಲ್ಲಿ 2 ಸಮಾವೇಶಗಳಾಗಿತ್ತು। ನೇರವಾಗಿ ನಾವು ಬೆಂಗಳೂರು ಸಮಾವೇಶ ಮಾಡಬೇಕು ಅಂಥೇಳಿ ಒಂದು ವಿಚಾರ ಎಲ್ಲರದು ಆಗಿತ್ತು। ಆದರೆ ನಾನು ಬಸವ ಜನ್ಮಭೂಮಿಯಲ್ಲಿ ಇವತ್ತು ಒಂದು ಸಮಾವೇಶವನ್ನು ಮಾಡಿ ಇಲ್ಲಿ ಜಾಗೃತಿಯನ್ನು, ಯಾಕಂದ್ರೆ ಇನ್ನೂ ಭಾಳಷ್ಟು ಬರೀ ಜನರಿಗೆ ಗೊತ್ತಿಲ್ಲ, ಆ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತೇಳಿ ತಿಳ್ಕೊಂಡು ಈ ಸಮಾವೇಶನ ದಿವಸದಲ್ಲಿ ಹಮ್ಮಿಕೊಂಡಿದ್ದೀವಿ। ಈ ಸಮಾವೇಶದಲ್ಲಿ ಭಾಳ ವಿಭಿನ್ನವಾಗಿರ್ತದೆ। ಈ ಎಲ್ಲ ನಮ್ಮ ಏನು ಅನುಭವ ಮಂಟಪದಲ್ಲಿರುವಂಥ ಎಲ್ಲ ಶರಣರೇನಿದ್ರು ಅವರ ಪ್ರತಿನಿಧಿಗಳಾಗಿ ಅನೇಕ ಶ್ರೀಗಳನ್ನ ಕೂಡ ನಾವು ಆಹ್ವಾನ ಮಾಡಿದ್ದೀವಿ। ಬೋವಿ ಸ್ವಾಮೀಜಿಯವರು ಇರ್ಬೋದು, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಇರ್ಬೋದು, ನಮ್ಮ ಅಂಬಿಗರ ಚೌಡಯ್ಯನವರ ಸ್ವಾಮೀಜಿಯವರು ಇರ್ಬೋದು, ಹೀಗೆಲ್ಲ ಒಂದು ಸಮುದಾಯಗಳನ್ನ ಕೂಡ ಇವತ್ತೊಂದು ದಿವಸ ನಾವು ಸಮುದಾಯದ ಪೂಜ್ಯ ಶ್ರೀಗಳನ್ನ ಮತ್ತು ಅವರ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಅವರ ಪ್ರತಿನಿಧಿಗಳನ್ನ, ಅವರ ಸಮಾಜದ ಅವ್ರನ್ನೆಲ್ಲರೂ ಕೂಡ ಇಲ್ಲಿ ಆಹ್ವಾನ ಮಾಡಿದ್ದೀವಿ। ಮತ್ತು 5 ಜ್ಯೋತಿಗಳು, ಒಂದು ಬಸವನ ಬಾಗೇವಾಡಿ, ಒಂದು ಇಂಗಳೇಶ್ವರ, ಒಂದು ಕೂಡಲ ಸಂಗಮ, ಒಂದು ಮಂಗಳವೇಡ ಮತ್ತು ಒಂದು ಬಸವ ಕಲ್ಯಾಣದಿಂದ ಒಂದು 5 ಜ್ಯೋತಿಗಳ ಒಂದು ಸಮಾಗಮ ಆಗಿ ಇವತ್ತು ಭಾಳ ವಿಭಿನ್ನವಾಗಿ ಇವತ್ತೊಂದು ದಿವಸ ಏನು ನಡೀತದೆ ಈ ಸೀನಲ್ಲಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ನಿರ್ಣಯಗಳನ್ನ ಇವತ್ತು ನಾವು ತೆಗೆದುಕೊಳ್ತೀವಿ। ಒಂದನೇದು, ಈ ಒಂದು ಸಮಾವೇಶದಲ್ಲಿ ಯಾಕಂದರೆ ನಮಗೆ ಐತಿಹಾಸಿಕ ದಾಖಲಾತಿಗಳು ಎಲ್ಲವೂ ಸಂಪೂರ್ಣವಾಗಿ ಸಿಕ್ಕಿದವು। 1938ರಿಂದ 1941ರಲ್ಲಿ, ಯಾಕೆ ಇದೆಲ್ಲವನ್ನು ಕೂಡ ನಾನು ಕೆಲವು ಕಾರಣಗಳಿಂದ, ಯಾಕೆ ನಾವು 9ನೇ ತಾರೀಕು ಅಥವಾ 10ನೇ ತಾರೀಕಿಗೆ ಪತ್ರಿಕಾಗೋಷ್ಠಿ ಮಾಡಿ ಈ ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ।